ಶಂಕಿತ ಉಮರ್ ಮೊಹಮ್ಮದ್ ಫ್ಯಾಮಿಲಿಗೂ ಲಿಂಕ್ ಇದೆ. ಡಾಕ್ಟರ್ ಉಮರ್ನ ತಾಯಿ ಮತ್ತು ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆಯಲಾಗಿದೆ. ಮೂವರನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಈಗ ದೆಹಲಿ ಪೊಲೀಸರು ಉಮರ್ ಮೊಹಮ್ಮದ್ ತಾಯಿಗೆ ಪ್ರಶ್ನೆಗಳ ಮಳೆ ಸುರಿಸಿದ್ದಾರೆ. ಫ್ಯಾಮಿಲಿಗೂ ಶಾಕ್. ಶಂಕಿತ ಉಮರ್ ಮೊಹಮ್ಮದ್ ಫ್ಯಾಮಿಲಿಗೂ ಕೂಡ ಶಾಕ್ ತಟ್ಟಿದೆ. ಉಮರ್ನ ತಾಯಿ ಮತ್ತು ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆದಿದ್ದಾರೆ. ಮೂವರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಾಗಿದೆ. ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ನ ತಾಯಿಗೆ ಪ್ರಶ್ನೆಗಳ ಸುರಿಮಳೆ. ಈತ ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ನಂಟು ಹೊಂದಿರುವಂತಹ ಶಂಕೆ ಇದೆ. ಸ್ಫೋಟಗೊಳಿಸುವುದಕ್ಕಾಗಿ ಪ್ಲಾನಿಂಗ್ ನಡೆಸಿದ್ದ. ಆ ಸ್ಫೋಟಕ್ಕೂ ಮುನ್ನ ಕಾರಿನ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಪ್ರೀ ಪ್ಲಾನ್ಡ್ ಆಗಿ ಹಲವು ಕಡೆಗಳಲ್ಲಿ ಸ್ಫೋಟ ಮಾಡೋದಕ್ಕೆ ಪ್ಲಾನಿಂಗ್ ನಡೆದಿತ್ತ. ಆದರೆ ಯಾವಾಗ ದಾಳಿಯಾಗಿ ಸ್ಫೋಟಕ ವಸ್ತುಗಳನ್ನ ಜೊತೆಗೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗುತ್ತೋ ಆಗ ಹೆದರಿದಂತಹ ಈ ಉಗ್ರ ತತ್ಕ್ಷಣವೇ ಸ್ಫೋಟಗೊಳಿಸುವುದಕ್ಕಾಗಿ ಪ್ಲಾನಿಂಗ್ ಅನ್ನ ಮಾಡಿದ್ದ. ಈ ಬಗ್ಗೆ ತನಿಖೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆತನ ಫ್ಯಾಮಿಲಿಯನ್ನು ಕೂಡ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶಂಕಿತ ಉಗ್ರ ಡಾಕ್ಟರ್ ಉಮರ್ನ ತಾಯಿ ಮತ್ತು ಇಬ್ಬರು ಸಹೋದರರು ಈಗ ಪೊಲೀಸರ ವಶಕ್ಕೆ. ಖಾಕಿ ಪಡೆ ವಿಚಾರಣೆಯನ್ನ ನಡೆಸ್ತಾ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗ್ತಾ ಇದೆ. ಪುಲ್ವಾಮಾದ ನಿವಾಸಿ ಈತ. ಪುಲ್ವಾಮಾದ ಕೋಯಲ್ನ ನಿವಾಸಿ ಡಾಕ್ಟರ್ ಉಮರ್ ನಬಿ. ಸ್ಫೋಟಗೊಂಡಂತ ಕಾರನ್ನ ಚಲಾಯಿಸ್ತಾ ಇದ್ದದ್ದೇ ಈತ. ಶ್ರೀನಗರದ ವೈದ್ಯಕೀಯ ಕಾಲೇಜಿನಲ್ಲಿ ಎಂಡಿ ಮಾಡಿದ್ದು. ಅನಂತ್ನಾಗ್ನ ಜಿಎಂಸಿಯಲ್ಲಿ ಹಿರಿಯ ವೈದ್ಯರಾಗಿದ್ದಂತಹ ನಂತರ ದೆಹಲಿಗೆ ತೆರಳಿದ್ದಂತಹ ಈ ಡಾಕ್ಟರ್ ಉಮರ್ ನಬಿ ಸದ್ಯ ಫರೀದಾಬಾದ್ನ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ. ಅಲ್ ಫಲಾಹ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನಾಗಿ ಸೇವೆ ಮಾಡ್ತಾ ಇದ್ದ ಈ ಶಂಕಿತ ಉಗ್ರ. ಈತನ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಈತ ವೈದ್ಯನಾಗಿದ್ದು ಜನರ ಜೀವ ಉಳಿಸಬೇಕಿತ್ತು, ಆದ್ರೆ ಜನರ ಜೀವ ತೆಗೆಯುವಂತಹ ಕೆಲಸ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಹೇಶ್. ತಾವು ವಿವರಿಸ್ತಾ ಇದ್ರಿ ಈ ಉಗ್ರನ ಹಿನ್ನೆಲೆ ಏನು, ಆತನ ಕುಟುಂಬವನ್ನ ಕೂಡ ಈಗ ವಿಚಾರಣೆಗೊಳಪಡಿಸಲಾಗ್ತಾ ಇದೆ ಅಂತ. ಪ್ರತಿಮಾ, ಖಂಡಿತ ಈ ಉಗ್ರ ಏನಿದೆ ಉಮರ್ನ ಹಿನ್ನೆಲೆ ನೋಡೋದಾದ್ರೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ಅಂದ್ರೆ ದೆಹಲಿಯಿಂದ ಫರೀದಾಬಾದಿಂದ ಜಮ್ಮು ಕೂಡ ನಂಟಿರುವಂಥದ್ದು. ಸಾಕಷ್ಟು ಉಗ್ರರ ಜೊತೆ ನಂಟಿರುವುದಾಗಿ ಗೊತ್ತಾಗ್ತಾ ಇರುವಂಥದ್ದು. ವೈದ್ಯನ ಕೆಲಸ ಮಾಡ್ತಲೇ ಈ ಕೃತ್ಯವನ್ನು ಎಸಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ನಡೆದಂಥ ದಾಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಭಯಬಿದ್ದಿ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಆತನ ತಾಯಿ ಏನಿದ್ದಾರೆ ಮತ್ತೆ ಸಹೋದರ ಏನಾದರೂ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈತನೇ ಪ್ರಮುಖ ಆರೋಪಿ ಮತ್ತೆ ಶಂಕಿತ ಆದಂಥ ಹಿನ್ನೆಲೆಯಲ್ಲಿ ಕಾರ್ನಲ್ಲಿ ಯಾವಾಗ ಈತನ ಚಿತ್ರಣ ಗೋಚರ ಆಗುತ್ತೆ, ಸಿಸಿಟಿವಿಯಲ್ಲಿ ಪರಿಶೀಲನೆ ವೇಳೆ ಈತನೇ ಅನ್ನೋದು ಕೂಡ ಗೊತ್ತಾಗ್ತದೆ ಅನ್ನೋದು ಕೂಡ ಏನು ತಿಳಿದು ಬಂದಂಥ ಹಿನ್ನೆಲೆಯಲ್ಲಿ ಈಗ ತಾಯಿ ಮತ್ತೆ ಸಹೋದರನ ವಿಚಾರಣೆ ಕೂಡ ಒಳಪಡಿಸಿರುವಂಥದ್ದು. ಈತ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಮತ್ತೆ ಹಿಂದೆ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದು ಕೂಡ ಈಗ ವಿಚಾರಣೆಯಲ್ಲಿ ಹೊರಗಡೆ ಬರ್ತಾ ಇದೆ. ಇನ್ನೇನು ಈತ ಪ್ರಮುಖವಾಗಿ ಫರೀದಾಬಾದ್ನಲ್ಲಿ ನಡೆದಂಥ ಘಟನೆ ಅಂದ್ರೆ ಏನು ಅಲ್ಲಿದ್ದಂಥ ಒಂದಷ್ಟು ಸ್ಫೋಟಕ ವಸ್ತುಗಳನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಶಂಕಿತನ ವಶಕ್ಕೆ ಪಡೆದು ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಈತನ ಹೆಸರು ಕೂಡ ಈ ವೈದ್ಯರು ಜೊತೆಲಿದ್ದಂಥ ವೈದ್ಯರು ಬಾಯಿ ಬಿಟ್ಟಿರ್ತಾರೆ. ಈತ ಭಯ ಬಿದ್ದು ಈ ಕೃತ್ಯ ನಡೆಸಿರ್ಬೋದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇಳಿ ಪ್ಲಾನ್ ಮಾಡಿ ಈ ಒಂದು ದೆಹಲಿಯ ಕೆಂಪುಕೋಟೆ ಬಳಿ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರ ಪ್ಲಾನ್ ಪ್ರಕಾರ ಬೇರೆ ಬೇರೆ ಪ್ರಮುಖ ನಗರಗಳೆಲ್ಲ ಇರ್ಬೋದು, ದೆಹಲಿ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಒಂದು ಪ್ಲಾನ್ ಮಾಡಿದ್ರು. ಆದ್ರೆ ಅದು ಪ್ಲಾನ್ ಎಲ್ಲಿ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಭೀತಿಯಿಂದ ನೇರವಾಗಿ ಕೆಂಪುಕೋಟೆ ಮತ್ತೆ ಹಿಂದೂ ದೇವಾಲಯ ಮತ್ತೆ ಜೈನ ಮಂದಿರ ಇರುವಂತಹ ಸ್ಥಳಗಳಲ್ಲಿ ಅಂದ್ರೆ ಪ್ರತಿನಿತ್ಯ ಸಾವಿರಾರು ಜನರು ಓಡಾಡುವಂತ ಏನು ಸ್ಥಳದಲ್ಲಿ ಒಂದು ಬ್ಲಾಸ್ಟ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾನೆ. ಅದರಂತೆ ನಿನ್ನೆ ಮಧ್ಯಾಹ್ನ ಮೂರು ಕಾಲು ಸುಮಾರಿಗೆ ಒಂದು ಪಾರ್ಕಿಂಗ್ ಸ್ಥಳಕ್ಕೂ ಕೂಡ ಬರ್ತಾನೆ. 3 ಗಂಟೆಗಳ ಕಾಲ ಇರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಒಂದು ಉಗ್ರ ಏನಿದ್ದಾರೆ ಅದರ ಜೊತೆ ಇನ್ನಿಬ್ಬರು ಸಹಚರರು ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಆ ಸಹಚರರು ನಿಖರವಾಗಿ ಯಾರಿದ್ರು ಮತ್ತೆ ಈತನ ಜೊತೆ ಎಷ್ಟು ವರ್ಷಗಳಿಂದ ನಂಟು ಹೊಂದಿದ್ರು ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟು 3 ಕಾರಿನಲ್ಲಿ ಬರ್ತಾರೆ. ಏನ ಸಿಗ್ನಲ್ ಅಲ್ಲಿ ಬಂದಂತ ವೇಳೆ ಚಾಲನೆ ಆಗುವಾಗನೇ ಏನು ಸ್ಫೋಟ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಭೀಕರತೆ ಉಂಟಾಗಿರುವಂತದ್ದು. ಇಷ್ಟೆಲ್ಲ ನಡೀತಾ ಇರುವಂತದ್ದು. ಈಗ NIA ಅಧಿಕಾರಿಗಳಾಗಿರ್ಬೋದು, NSG ಅಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ನಡೆಸುವಂತದ್ದು. ಪ್ರತಿಮಾ, ಮಹೇಶ್, ಈಗ ಸ್ಥಳದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ತಾವು ವಿವರಿಸ್ತಾ ಇದ್ರಿ. ಎಸ್, ಥ್ಯಾಂಕ್ ಯು. ತಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ. ಈ ಅನಂತ್ನಾಗ್ನ ಜಿಎಂಸಿಯಲ್ಲಿ ಹಿರಿಯ ವೈದ್ಯನಾಗಿದ್ದಂತಹ ಈತ ಈ ರೀತಿಯಲ್ಲಿ ಸ್ಫೋಟ ಮಾಡಿ ಆತ್ಮಾಹುತಿ ದಾಳಿಯನ್ನ ಮಾಡಿರುವಂತಹ ಶಂಕೆ, ಆತ್ಮಾಹುತಿ ದಾಳಿ ಮಾಡಿದ ಬಗ್ಗೆ ಅನುಮಾನ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ I-20 ಕಾರ್ನ ಡ್ರೈವ್ ಮಾಡ್ತಾ ಇದ್ದಂತಹ ಶಂಕಿತ ಉಮರ್ನ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಾನೂನು ಬಾಹಿರ ಚಟುವಟಿಕೆ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. UAPA ಕಾಯ್ದೆ 16 ಮತ್ತು 18ರ ಅಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. NSG ಮತ್ತು ದೆಹಲಿ ಪೊಲೀಸರಿಂದ ತನಿಖೆ ತೀವ್ರ ಆಗಿದೆ.
ಭಯೋತ್ಪಾದನಾ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಕೇಸ್ ದಾಖಲಾಗಿರೋದು. ಕೊಲೆ ಮತ್ತು ಕೊಲೆಗೆ ಯತ್ನ ಆರೋಪದ ಕೇಸ್ ಜೊತೆಗೆ ಸ್ಫೋಟಕ ವಸ್ತುಗಳ ಕಾಯ್ದೆ ಸೆಕ್ಷನ್ 3 and 4 ಅದನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಆತ್ಮಾಹುತಿ ದಾಳಿ ಮಾಡಿರುವಂತಹ ಬಗ್ಗೆ ಅನುಮಾನ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಆ ಆಂಗಲ್ನಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. I-20 ಕಾರ್ HR 26C E7674 ಈ ಕಾರೇ ಸ್ಫೋಟಗೊಂಡದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹೇಶ್ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮಹೇಶ್, ಈತ ಈ ರೀತಿಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯನ್ನು ನಡೆಸಿರುವುದರ ಬಗ್ಗೆ, ಸ್ಫೋಟ ಮಾಡಿರೋದ್ರ ಬಗ್ಗೆನೇ ಶಂಕೆ ಹೆಚ್ಚಳ ಆಗಿರುವಂತದ್ದು. ಈಗ ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ? ಪ್ರತಿಮಾ, ಸ್ಥಳದಲ್ಲಿ ನಾವು ನೋಡೋದಾದ್ರೆ ಈಗ ಏನು ಒಂದು NIA ಅಧಿಕಾರಿಗಳು, NSG ಅಧಿಕಾರಿಗಳು, ಪ್ರಮುಖವಾಗಿ FSLನ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ತಡರಾತ್ರಿಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ತನಿಖೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಆ ತಡರಾತ್ರಿ ಕತ್ಲಾದಂತಹ ಹಿನ್ನೆಲೆಯಲ್ಲಿ ಆ ಒಂದು ಏನು ಬಿಡಿ ಭಾಗಗಳು ಎಲ್ಲೆಲ್ಲಿ ಬಿದ್ದಿದ್ದೇವೆ ಅನ್ನೋದು ಕೂಡ ಕತ್ಲಲ್ಲಿ ಕಂಡಿರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ 2 ರಸ್ತೆಗಳನ್ನ ಬಂದ್ ಮಾಡಿರುವಂತದ್ದು. ಈ ರಸ್ತೆಗಳಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಓಡಾಟ ಮಾಡ್ತಾ ಇದ್ರು. ಆ ಜನರನ್ನ ಏನು ಬಹುದೂರ ಅಂದ್ರೆ ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದಡಿನೇ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಜನರನ್ನ ಬೇರೆ ಕಡೆ ಒಂದು ಚಾಲನೆ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಇಲ್ಲಿನ ಪೊಲೀಸರು. ಆ ರ್ಯಾಪಿಡ್ ಫೋರ್ಸ್ ಸೇರಿದಂತೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯಲ್ಲಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಒಳಭಾಗದಲ್ಲಿ ಏನು ಈ ಪರದೆ ಇದೆ ಆ ದೃಶ್ಯ, ಒಳಭಾಗದಲ್ಲಿ ಇರುವಂತಹ ಏನು I-20 ಕಾರ ಇರ್ಬೋದು, ಮತ್ತೆ ಒಂದು ಟ್ರಕ್ ಕೂಡ ಇರುವಂತದ್ದು, ಬೇರೆ ಬೇರೆ ಸ್ಫೋಟಕ್ಕೆ ಒಳಗಾಗಿರುವಂತಹ ಒಂದು ವಾಹನಗಳು ಕೂಡ ಅಲ್ಲೇ ಇರುವಂತದ್ದು. ಆ ವಾಹನಗಳಲ್ಲಿ ಸಿಕ್ಕಂತ ಉಪಕರಣಗಳನ್ನು ಸಂಗ್ರಹ ಮಾಡಿ FSL ವರದಿ ಕೂಡ ಕಳಿಸಿರುವಂತದ್ದು. ಈಗ ಈತ ಅದರಲ್ಲಿ IED ಸಂಬಂಧಪಟ್ಟಂತ ಯಾವುದೇ ರೀತಿ ಸ್ಫೋಟಕ ವಸ್ತುಗಳು ಏನು ಪತ್ತೆ ಆಗಿಲ್ಲ. ಯಾಕಂದ್ರೆ ಲೋಹದ ಕುರುಗಳು ಪತ್ತೆ ಆಗಿಲ್ಲ. ಈ ನೆಲೆಯಲ್ಲಿ ಯಾವುದೇ ರೀತಿ IED ಆಗಿರ್ಬೋದು, ಬೇರೆ ಬೇರೆ ಒಂದು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಒಂದು ಎಲ್ಲಿ ಈ ಒಂದು ಸಾಮಗ್ರಿಗಳು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಈಗ ಆತ್ಮಾಹುತಿ ದಾಳಿ ಆಗಿರ್ಬೋದು ಅನ್ನೋದು ಕೂಡ ಶಂಕೆ ವ್ಯಕ್ತ ಇರುವಂಥದ್ದು. ಯಾಕಂದ್ರೆ ಫರೀದಾಬಾದ್ ದಾಳಿ ಹಿನ್ನೆಲೆಯಲ್ಲಿ ಇದೆಲ್ಲ ಕೂಡ ನೋಡಬೇಕಾಗ್ತದೆ. ಈ ನೆಲೆಯಲ್ಲಿ ಆತ ಏಕಾಏಕಿ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿರುವ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲದೆ ಸಾಕಷ್ಟು ಒಂದು ಉಗ್ರರ ಜೊತೆ ನಂಟು ಹೊಂದಿದ್ದ ಜಮ್ಮು ಕಾಶ್ಮೀರದಿಂದ ಪುಲ್ವಾಮಾ ದಾಳಿಯಿಂದ, ಪುಲ್ವಾಮಾ ಇಲ್ಲಿರುವಂಥ ತಾರೀಖ ಜೊತೆ ಏನು ನಂಟು ಹೊಂದಿದ್ದ ಅಂತ ಹೇಳ್ಬೋದು. ಅಲ್ಲಿಂದ ಬೇರೆ ಬೇರೆ ಪ್ರಕರಣಕ್ಕೂ ಕೂಡ ಈಗ ಏನು ತಿರುವು ಪಡೆದುಕೊಳ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಒಂದು ತನಿಖೆ ಸಾಕಷ್ಟು ಒಂದು ವೇಗಗತಿಯಲ್ಲಿ ಸಾಗ್ತಾ ಇದೆ. ಏನು ಉನ್ನತ ಮಟ್ಟದ ಸಭೆ ಕೂಡ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರು ಕರೆದಿರುವಂಥದ್ದು. ಅದರಲ್ಲಿ ಸಾಕಷ್ಟು ಒಂದು ವಿಚಾರವಾಗಿ ದೇಶದ ಭದ್ರತೆ ವಿಚಾರ ಇರ್ಬೋದು, ದೆಹಲಿಯಲ್ಲಿ ಈಗ ಆಗಿರುವಂಥ ಸ್ಫೋಟದ ವಿಚಾರ ಇರ್ಬೋದು, ಮತ್ತೆ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಿರುವಂತಹ ಎಲ್ಲ ವಿಚಾರಗಳು ಕೂಡ ಏನೋ ಈಗ ಸಭೆಯಲ್ಲಿ ಪ್ರಸ್ತಾಪ ಆಗಲಿದೆ. ಒಟ್ಟಾರೆ ಇದರ ಹಿಂದೆ ಉಗ್ರರ ಕೈವಾಡ ಇರುವುದಂತೂ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂಥದ್ದು. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಒಂದು ಬ್ಲಾಸ್ಟ್ ಆಗುತ್ತೆ, ಮತ್ತೆ ಆತ್ಮಾಹುತಿ ದಾಳಿಗೆ ಒಳಗಾಗಿರುವಂಥದ್ದು ಕೂಡ ಏನು ಒಬ್ಬರ ಜೊತೆ ಇನ್ನಿಬ್ಬರ ಸಹಚರನ್ನು ಒಡಗೂಡಿ ಏನು ಒಂದು ಕಾರ್ನಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ಕೂಡ ನಿಜಕ್ಕೊಂದು ದೆಹಲಿ ಜನರನ್ನ ಸೇರಿದಂತೆ ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಮತ್ತಷ್ಟು ತನಿಖೆ ಚುರುಕಾಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಆಯಾಮಗಳಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ಸ್ ಆಗಿರ್ಬೋದು, NIA ಇರ್ಬೋದು, ರಾ ಇರ್ಬೋದು, ಬೇರೆ ಬೇರೆ ದೇಶದ ಪ್ರಮುಖ ನಗರಗಳಲ್ಲೂ ಕೂಡ ಈ ಒಂದು ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದು. ಫರೀದಾಬಾದ್ ಹರಿಯಾಣಕ್ಕೂ ಮತ್ತೆ ದೆಹಲಿಗೂ ಮತ್ತೆ ಜಮ್ಮು ಕಾಶ್ಮೀರಕ್ಕೂ ಇನ್ನಿಲ್ಲದ ನಂಟು ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಕಾರುಗಳ ಒಂದು ಚಲಾವಣೆ ಆಗ್ತದೆ, ಕಾರುಗಳ ಸೇಲ್ ಆಗುತ್ತೆ. ಇಲ್ಲಿಂದ ಬೇರೆ ಬೇರೆ ಕಡೆನೂ ಕೂಡ ಒಂದು ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಅಂದ್ರೆ ಓನರ್ ಒಬ್ಬರಾದ್ರೆ ಮತ್ತೊಬ್ಬರ ಒಂದು ಅದನ್ನ ಬಳಸುವಂತ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಹೀಗಾಗಿ 3 ರಾಜ್ಯಗಳಲ್ಲಿ ಕೂಡ ಈಗ ಪೊಲೀಸರು ಕಾರ್ಯಾಚರಣೆ ಮುಂದುವರಿಸಿದ್ರೆ ಮೇಲ್ನೋಟಕ್ಕೆ ಈಗ ಆತನ ಒಂದು ಕೃತ್ಯ ನಡೆಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರತಿಮಾ. ಎಸ್ ಮಹೇಶ್, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ, ಸಂಪರ್ಕದಲ್ಲಿರಿ.